ಕೇವಲ ಇದರಲ್ಲಿ 3 ವರ್ಷದ ತನಕ ದುಡ್ಡನ್ನ ಹಾಕಿ ಲಕ್ಷಗಳನ್ನ ನೀವು ಗಳಿಸಬಹುದು. ಮತ್ತು ಈ ಒಂದು ಫಂಡ್ SBI ನಿಂದ ನಿರ್ವಹಿಸಲ್ಪಡುತ್ತೆ. ನಮಸ್ತೆ ಕರ್ನಾಟಕ, ಬನ್ನಿ ಇವತ್ತಿನ ಈ ಒಂದು ಯೋಜನೆಯನ್ನು ಶುರು ಮಾಡೋಣ. ಕೇವಲ 3 ವರ್ಷದ ತನಕ ಹೂಡಿಕೆಯನ್ನು ಮಾಡ್ಬೋದು. ಇದರ ಮೆಚುರಿಟಿ 3 ವರ್ಷಕ್ಕೆ ಮಾತ್ರ ಇದೆ. ಹಾಗಾಗಿ ಜನ ಈ ಸ್ಕೀಮ್ ಮೇಲೆ ಬಹಳನೇ ನಂಬಿಕೆ ಇಡ್ತಾ ಇದ್ದಾರೆ. ಯಾವುದು ಅಂತ ಫಂಡ್ ಏನು ಅಂತ ನೋಡಿದ್ರೆ SBI ಲಾರ್ಜ್ ಕ್ಯಾಪ್ ಫಂಡ್. ಇದೊಂದು ಡೈರೆಕ್ಟ್ ಪ್ಲಾನ್ ಗ್ರೋತ್ ಆಗಿದೆ. ಈ ಫಂಡ್ ಶುರುವಾಗಿದ್ದು 1 ಜನವರಿ 2013, ಅಂದರೆ ಅದಕ್ಕೆ ಆಲ್ರೆಡಿ ಇಲ್ಲಿವರೆಗೂ 12 ವರ್ಷ ಆಗಿದೆ. ಈ ಫಂಡ್ನ ವಿಶೇಷ ಅಂತ ಕೇಳಿದ್ರೆ ಓಪನ್ ಎಂಡೆಡ್ ಫಂಡ್ ಇದು, ಅಂದರೆ ಲಾಕ್ ಇನ್ ಪೀರಿಯಡ್ ಇರೋದಿಲ್ಲ. ಇದರಲ್ಲಿ ನೀವು ಯಾವಾಗ ಬೇಕಾದರೂ ದುಡ್ಡನ್ನು ಹಾಕ್ಬೋದು, ಯಾವಾಗ ಬೇಕಾದರೂ ದುಡ್ಡನ್ನು ತೆಗಿಬಹುದು. ಆದರೆ ಈ ಒಂದು ಫಂಡ್ನಲ್ಲಿ ಎಕ್ಸಿಟ್ ಲೋಡ್ ಇದೆ, ಅಂದರೆ ನೀವು ನಿಮ್ಮ ಹೂಡಿಕೆ ಹಣವನ್ನು 90 ದಿನಕ್ಕೂ ಮೊದಲು ತೆಗೆಯೋಕ್ಕೆ ಹೊರಟ್ರೆ ಇದರ ಮೇಲೆ ಚಾರ್ಜ್ ಬೀಳುತ್ತೆ. ಒಂದು ವೇಳೆ ನೀವು 30 ದಿನಗಳ ಒಳಗೆ ದುಡ್ಡನ್ನು ತೆಗೆಯೋಕ್ಕೆ ಹೊರಟ್ರೆ 0.25% ಎಕ್ಸಿಟ್ ಲೋಡ್ ಇರುತ್ತೆ. ಒಂದು ವೇಳೆ 30ರಿಂದ 90 ದಿನಗಳ ಒಳಗೆ ನೀವು ದುಡ್ಡನ್ನು ತೆಗೆಯೋಕ್ಕೆ ಹೊರಟ್ರೆ 0.10% ಎಕ್ಸಿಟ್ ಲೋಡ್ ನಿಮಗೆ ಬೀಳುತ್ತೆ. SBI ಲಾರ್ಜ್ ಕ್ಯಾಪ್ ಫಂಡ್ನ AUM ಅಂತ ಕೇಳಿದ್ರೆ 52.421 ಕೋಟಿ ಇದೆ. AUM ಅನ್ನೋದು ಕಂಪನಿಯ ಯಾವ ಫಂಡ್ ಅಂತ ಕೇಳಿದ್ರೆ ಜನಗಳಿಂದ ಇದರಲ್ಲಿ ಇಲ್ಲಿವರೆಗೂ ಇನ್ವೆಸ್ಟ್ ಮಾಡಿರೋ ಹಣವನ್ನು ಇದು ತೋರಿಸುತ್ತೆ. ಈ ಲಾರ್ಜ್ ಕ್ಯಾಪ್ ಫಂಡ್ನ NAV 2025 ಸೆಪ್ಟೆಂಬರ್ 22 ತನಕ 103.68 ಆಗಿದೆ. ಹಾಗಿದ್ರೆ ಈಗ ನೋಡೋಣ ಇಲ್ಲಿವರೆಗೂ ಈ ಒಂದು ಸ್ಕೀಮ್ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ. 2013ರಿಂದ 2025, ಅಂದರೆ ಇಲ್ಲಿ ತನಕ ಈ ಒಂದು ಫಂಡ್ 15.4% ರಿಟರ್ನ್ ಕೊಟ್ಟಿದೆ. ಬನ್ನಿ ಈ ಸ್ಕೀಮ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ರಿಸ್ಕ್ ಎಷ್ಟು ಮಟ್ಟಿಗೆ ನಿಮಗೆ ರಿಟರ್ನ್ ಕೊಡುತ್ತೆ, SIP ಮಾಡಬೇಕಾ ಅಥವಾ ಲ್ಯಾಂಪ್ಸಂಪ್ ಮಾಡಬೇಕಾ ಏನು ಅಂತ ಎಲ್ಲಾನು ತಿಳ್ಕೊಳ್ಳೋಣ. ಒಂದು ಮಾತು ನೆನಪಿರಲಿ ಸ್ನೇಹಿತರೆ, ಯಾವುದೇ ಫಂಡ್ ಆಗಿರಲಿ ಇಲ್ಲಿವರೆಗೂ ಮಾರ್ಕೆಟ್ ಹೇಗಿತ್ತೋ ಅನ್ನೋದ್ರ ಮೇಲೆ ದುಡ್ಡು ರಿಟರ್ನ್ ಕೊಡ್ತಾ ಇರುತ್ತೆ. ಸೊ ಮಾರ್ಕೆಟ್ ಯಾವಾಗ ಏರುತ್ತೋ ಅಥವಾ ಇಳಿಯುತ್ತೋ ಗೊತ್ತಿರೋದಿಲ್ಲ. ಹಾಗಾಗಿ ಒಳ್ಳೆ ಫಂಡ್ ಅಡ್ವೈಸರ್ನ ನೀವು ಭೇಟಿ ಮಾಡಿ ಡಿಸ್ಕಸ್ ಮಾಡಿ ಇದರಲ್ಲಿ ಮುಂದುವರಿಬಹುದು. ಈ ಒಂದು ಲಾರ್ಜ್ ಕ್ಯಾಪ್ ಫಂಡ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ, ಈ ಫಂಡ್ನ ನೀವು ಮ್ಯೂಚುವಲ್ ಫಂಡ್ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಈ ಒಂದು ಫಂಡ್ನಲ್ಲಿ SIP ಮೂಲಕ ಅಂದರೆ ಸ್ವಲ್ಪ ದುಡ್ಡನ್ನು ಕೂಡ ಹಾಕುತ್ತಾ ಹೋಗ್ಬೋದು. ಬೇಡ ಅಂತ ಅನಿಸಿದ್ರೆ ಲ್ಯಾಂಪ್ಸಮ್ ಮೂಲಕ ಅಂದರೆ ಒಂದಿಷ್ಟು ದುಡ್ಡನ್ನು ಒಮ್ಮೆಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದನ್ನು ಈಸಿಯಾಗಿ ತಿಳಿಯೋ ಥರ ಒಂದು ಉದಾಹರಣೆ ಮೂಲಕ ನೋಡೋಣ. ಯಾರಾದರೂ ಒಬ್ಬರು 2013ರಲ್ಲಿ SIP ಮೂಲಕ ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ 1250 SIP ಮೂಲಕ ಇನ್ವೆಸ್ಟ್ ಮಾಡಿದರೆ 2033ರವರೆಗೆ ಅವರಿಗೆ ಟೋಟಲ್ ಆಗಿ ಸಿಗ್ತಾ ಇತ್ತು 20 ಲಕ್ಷ. ಒಂದು ವೇಳೆ ಅವರು 2013ರಲ್ಲಿ ಲ್ಯಾಂಪ್ಸಮ್ ಮೂಲಕ ಒಂದಿಷ್ಟು ದುಡ್ಡನ್ನು ಒಮ್ಮೆಲೆ ಹಾಕಿದರೆ, ಅಂದರೆ 1,14,000ನ ಒಮ್ಮೆಲೆ ದುಡ್ಡನ್ನು ಹಾಕಿದರೆ 20 ವರ್ಷಕ್ಕೆ ಅಂದರೆ 2033ರವರೆಗೆ ನಿಮಗೆ 20 ಲಕ್ಷ ಸಿಗ್ತಾ ಇತ್ತು. ಬನ್ನಿ 3 ವರ್ಷ ತನಕ ಇದರಲ್ಲಿ ದುಡ್ಡು ಹಾಕ್ಬೋದು, ಹಣನ ಗಳಿಸ್ಬೋದು ಅಂತ ಹೇಳಿದ್ದೆ. ಹೇಗೆ ಅಂತ ನೋಡೋಣ. ಈ ಲಾರ್ಜ್ ಕ್ಯಾಪ್ ಫಂಡ್ನಲ್ಲಿ ನೀವು SIP ಮೂಲಕ 1,000 ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಹೋಗಿದ್ರೆ, ಅಂದರೆ 3 ವರ್ಷಕ್ಕೆ 36,000ನ ಇನ್ವೆಸ್ಟ್ ಮಾಡಿದರೆ ಇಲ್ಲಿವರೆಗೆ 15% ಬಡ್ಡಿ ಪ್ರಕಾರ ಟೋಟಲ್ ಆಗಿ ನಿಮಗೆ 3 ವರ್ಷಕ್ಕೆ 45,697 ರೂಪಾಯಿ ಸಿಗ್ತಾ ಇತ್ತು. ಒಂದು ವೇಳೆ ಇದನ್ನೇ ನೀವು ಸೆಟಪ್ SIP ಮೂಲಕ ಹೂಡಿಕೆ ಮಾಡಿದರೆ 10% ಎಕ್ಸ್ಟ್ರಾ ಆಗಿಬಿಟ್ಟು ನಿಮಗೆ ಟೋಟಲ್ ಆಗಿ ರಿಟರ್ನ್ ಎಷ್ಟಾಗಿರುತ್ತೆ ಅಂದರೆ 84,918 ರೂಪಾಯಿ ಆಗಿರುತ್ತೆ. SIP ಲಾರ್ಜ್ ಕ್ಯಾಪ್ ಫಂಡ್ ಒಂದು 3 ವರ್ಷಕ್ಕೇ ಇಷ್ಟೊಂದು ಒಳ್ಳೆ ರಿಟರ್ನ್ ಕೊಡುವಂಥ ಫಂಡ್ ಆಗಿದೆ. ಇಂಟ್ರೆಸ್ಟ್ ಇರೋರು ನಿಮಗೆ ಬೇಕಾದ ಅಡ್ವೈಸರ್ ಅಂತ ಮಾತಾಡಿ ಇದರಲ್ಲಿ ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು. SIP ಅಥವಾ ಲ್ಯಾಂಪ್ಸಮ್ ಎರಡೂ ಕೂಡ ಒಳ್ಳೆಯ ರೀತಿಯಲ್ಲಿ ಹಣ ಹೂಡಿಕೆ ಮಾಡುವಂಥದ್ದೇ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದರಿಂದ ದುಡ್ಡನ್ನು ಹಾಕಿ. ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ನಮಸ್ತೆ.